ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಈ ಶ್ರಮ ಕಾರ್ಡನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಕಾರ್ಡನ್ನು ಪ್ರಿಂಟ್ ತೆಗೆದು ತೋರಿಸಿಕೊಡುತ್ತೇನೆ. ದಯವಿಟ್ಟು ತಾವು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇನ್ ಕೇಸ್ ನಿಮಗೆ ಈ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವುದು ಸಾಧ್ಯವಾಗದಿದ್ದರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ CSC ಸೆಂಟರಲ್ಲಿ ಈ ಕಾರ್ಡನ್ನು ಮಾಡಿಕೊಡ್ತಾರೆ ತುಂಬ ಸುಲಭವಾಗಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಏನಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಈ ಶ್ರಮ ಕಾರ್ಡನ್ನು ಮಾಡಿಸಿಕೊಳ್ಳಬೇಕಂತ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಿಮಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಬಾಕ್ಸ್ ಕಾಣುತ್ತೆ. ಫ್ರೆಂಡ್ಸ್, ದಯವಿಟ್ಟು ತಾವು ಇದುವರೆಗೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಬೇಕು, ಇದು ನನ್ನ ವಿನಂತಿ. ನೋಡಿ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇದು ಒಂದು ಡಿಫ್ರೆಂಟ್ ಪ್ರೋಸೆಸ್ ಇದೆ. ಎಲ್ಲರೂ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ಗೆ ಲಿಂಕ್ ಬರುತ್ತೆ, OTP ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್. ನೆಕ್ಸ್ಟ್ ಇಲ್ಲಿ ನೋ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕಾರ್ಡ್ ಸಿಗೋದಿಲ್ಲ, ನೀವು ಎಲಿಜಿಬಲ್ ಇಲ್ಲ. ಯಾಕಂದರೆ PF ESIC ಡೆಬಿಟ್ ಆಗ್ತಾ ಇದ್ದರೆ ನಿಮಗೆ ಈ ಕಾರ್ಡ್ ಸಿಗೋದಿಲ್ಲ. ನೋ ಅಂತ ಕ್ಲಿಕ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಬರುತ್ತೆ. ಆ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಕೇವಲ 30 ಸೆಕೆಂಡ್ಗಳ ಟೈಮ್ ಮಾತ್ರ ಇದೆ OTP ಎಂಟ್ರಿ ಮಾಡೋಕ್ಕೆ. 6 ಡಿಜಿಟ್ OTP ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಫ್ರೆಂಡ್ಸ್. ನಿಮ್ಮ 12 ಅಂಕಿಗಳ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ಸಂಪೂರ್ಣವಾದಂಥ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ 6 ಅಂಕಿಯ OTPನ ಇಲ್ಲಿ ಎಂಟ್ರಿ ಮಾಡಬೇಕು. ಈ 6 ಅಂಕಿಯ OTPನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ OTP ವೆರಿಫೈ ಆಗೋವರೆಗೆ ವೇಟ್ ಮಾಡಬೇಕು. ನೋಡಿ, ಇಲ್ಲಿ ನಿಮ್ಮ ಒಂದು ಸಂಪೂರ್ಣವಾದಂಥ ಫೋಟೋ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಫೋಟೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಸಂಪೂರ್ಣವಾದಂಥ ವಿಳಾಸ ಇಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಳಾಸವಿರುತ್ತೆ. ಇಲ್ಲಿ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ID ನ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಇಮೇಲ್ ID ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್. ಇಲ್ಲಿ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಕೇಳುತ್ತೆ. ನೀವು ಇನ್ ಕೇಸ್ ಮ್ಯಾರೇಜ್ ಆಗಿದ್ದರೆ ಲೇಡೀಸ್ ಇದ್ದರೆ ಇಲ್ಲಿ ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ಕ್ಯಾಟಗರಿ, ನಿಮ್ಮ ಕ್ಯಾಟಗರಿ ಯಾವ ಕಾಸ್ಟಲ್ಲಿ ಬರುತ್ತೆ, OBC SC ST ಯಾವ್ದು ಬರುತ್ತೆ. ಜನರಲ್ ಬಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. OBC SC ST ಜನರಲ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹತ್ರ ಇನ್ ಕೇಸ್ ಏನಾದರೂ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಟ್ಯಾಚ್ ಮಾಡಿ. ಅದು 1 MB ಕಡಿಮೆ ಇರಬೇಕು. PDF ಆಗಲಿ, PNG ಆಗಲಿ, JPG ಆಗಲಿ, ಯಾವುದೇ ಫಾರ್ಮೆಟ್ ಆಗಲಿ 1 MB ಕಡಿಮೆ ಇರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಬ್ಲ್ಯಾಂಕ್ ಬಿಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಲಡ್ ಗ್ರೂಪ್ ಕೇಳುತ್ತೆ. ಆ ಬ್ಲಡ್ ಗ್ರೂಪ್ನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಏನಾದರೂ ಡಿಫ್ರೆಂಟ್ಲಿ ಏಬಲ್ಡ್ ಏನಾದರೂ ಇದ್ದೀರಾ ಅಂತ ಕೇಳುತ್ತೆ. ನೀವು ಇನ್ ಕೇಸ್ ಏನಾದರೂ ವಿಭಿನ್ನ ಸೆಕ್ಟರ್ ಇದ್ದರೆ ಎಸ್ ಮಾಡಿ, ಇಲ್ಲಾಂದರೆ ನೋ ಮಾಡಿ. ನೆಕ್ಸ್ಟ್ ವಿಲ್ ಡು ಯು ಲೈಕ್ ಟು ಫಿಲ್ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಾಮಿನಿ ಡೀಟೇಲ್ಸ್ ಇದ್ದರೆ ಎಸ್ ಮಾಡಿ. ನಿಮ್ಮ ನಾಮಿನಿಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾಮಿನಿಯ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ.
ನೆಕ್ಸ್ಟ್ ಇಲ್ಲಿ ನಾಮಿನಿ ಮೇಲ್ ಇದ್ದಾರೆ ಫಿಮೇಲ್ ಇದ್ದಾರೆ ಎಂಟ್ರಿ ಮಾಡಿ. ನೆಕ್ಸ್ಟ್ ರಿಲೇಷನ್ಶಿಪ್ ವಿತ್ ನಾಮಿನಿ ಅಂತ ಕೇಳುತ್ತೆ. ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಅಥವಾ ಸನ್ ಫಾದರ್ ಮದರ್ ಏನಾದರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ರೆಸಿಡೆಂಟಿಯಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೌಸ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಲೊಕ್ಯಾಲಿಟಿ ಕೇಳುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ನ ಸರಿಯಾಗಿ ಫಿಲ್ ಮಾಡಿ. ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಪಿನ್ ಕೋಡ್ ಬಂದಿರುತ್ತೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸ್ಟೇಯಿಂಗ್ ಎಟ್ ಕರೆಂಟ್ ಲೊಕೇಶನ್ ಅಂತ ಕೇಳುತ್ತೆ. ಎಸ್, ಯಾವಾಗಿನಿಂದ ಇಲ್ಲಿ ಈ ಲೊಕೇಶನಲ್ಲಿ ವಾಸವಾಗಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು 5 ರಿಂದ 10 ವರ್ಷ, 10 ರಿಂದ 15 ವರ್ಷ ಇಲ್ಲಿ ಪಾಯಿಂಟ್ಸ್ ಇದ್ದಾವೆ, ಇದನ್ನು ಸೆಲೆಕ್ಟ್ ಮಾಡು. ಇಲ್ಲಿ ಮಿಗ್ರೆಂಟ್ ವರ್ಕರ್ ಇನ್ ಕೇಸ್ ವಲಸೆ ಕಾರ್ಮಿಕರು ಏನಾದರೂ ಇದ್ದರೆ ಎಸ್ ಮಾಡಿ, ಇಲ್ಲಾಂದರೆ ನೋ ಮಾಡಿ. ಸೇವ್ ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ನಿಮ್ಮದು ಎಜುಕೇಷನ್ ಎಷ್ಟಾಗಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅಟ್ಯಾಚ್ ಮಾಡಿ. ಇದೇನು ಮ್ಯಾಂಡೇಟ್ರಿ ಇಲ್ಲ. ನೆಕ್ಸ್ಟ್ ಮಂತ್ಲಿ ಇನ್ಕಮ್ ಸ್ಲ್ಯಾಬ್ ಅಂತ ಕೇಳುತ್ತೆ. ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿದೆ, ನಿಮ್ಮದು ಇಯರ್ಲಿ ಇನ್ಕಮ್ ಎಷ್ಟಿದೆ, ಮಂತ್ಲಿ ಅಂತ ಕೇಳಿದೆ. ಇಲ್ಲಿ ಬಿಲೌ 10 ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಬ್ರೌಸ್ ಮಾಡಿ ಅಟ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಅಕಾಪಿಕೇಷನ್ ಕೇಳುತ್ತೆ. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್, ನೀವು ಯಾವ ಕೆಲಸ ಮಾಡ್ತೀರಾ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನಾವು ಇವರು ಸೇವಿಂಗ್ ವರ್ಕ್ ಮಾಡ್ತಾರೆ, ಸೇವಿಂಗ್ ಮಷಿನ್ ಯಂತ್ರ, ಹೊಲಿಗೆ ಯಂತ್ರದ ವರ್ಕ್ ಮಾಡ್ತಾರೆ. ಇಲ್ಲಿ ನೀವು ಅಕಾಪಿಕೇಷನ್ ಯಾವ ರೀತಿ ನೋಡ್ಬೇಕಂದ್ರೆ ಇಲ್ಲಿ ಐ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಐ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ಕೋಡ್ ಇದೆ ನೋಡಿ, NCO ಫ್ಯಾಮಿಲಿ ಕೋಡ್ ಅಂತ. ಈ ಕೋಡನ್ನು ಎಂಟ್ರಿ ಮಾಡಬೇಕು. ಮೊದಲು ಯಾವ ಒಂದು ವರ್ಕ್ ಮಾಡ್ತೀರಾ ಇದರಲ್ಲಿ ಸೆಲೆಕ್ಟ್ ಮಾಡಿ. ನೀವು ಯಾವ ವರ್ಕ್ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ಆ ವರ್ಕನ್ನು ನೋಡಿ. ಇಲ್ಲಿ ಇವರು ಸೇವಿಂಗ್ ಮಷಿನ್ ಆಪರೇಟರ್ ಇದ್ದಾರೆ, ಯಂತ್ರ ಹೊಲಿಗೆ ಯಂತ್ರನ ಇಲ್ಲಿ ವರ್ಕ್ ಮಾಡ್ತಾರೆ. ಈ ಕೋಡ್ ಏನಿದೆ 8153 ಇಲ್ಲಿ ಸೇವಿಂಗ್ ಮಷಿನ್ ಅಂತ ಇದೆ. ಆ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 8153 ಇಲ್ಲಿ ನೋಡಿ ಆ ಒಂದು ಕೋಡ್ ಏನಿದೆ 8153 ಆ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಯಾವ ವರ್ಕ್ ಮಾಡ್ತೀರಾ ಇಲ್ಲಿ ಟೈಪ್ ಮಾಡಬೇಕು. ಮೇಲೆ ಸೇವಿಂಗ್ ಮಷಿನ್ ಆಪರೇಟರ್ ನೋಡಿ, ಇಲ್ಲಿ ಟೈಪ್ ಮಾಡಿದಾಗ ಆ ಒಂದು ಕಾಲಮ್ ಓಪನ್ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಕೋಡ್ ಏನಿದೆ ನಾನು ಹೇಳಿದ್ನಲ್ಲ, ಈ ಐ ಬಟನ್ ಮೇಲೆ ಅಥವಾ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೋಡ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಲಸದ ವಿಧ ಯಾವುದಿದೆ, ನೀವು ಯಾವ ವರ್ಕ್ ಮಾಡ್ತೀರಾ ಅದರ ಮುಂದಿರುವಂಥ ಈ ಕೋಡನ್ನು ಹಾಕಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಇವೆರಡು ಏನು ಮ್ಯಾಂಡೇಟ್ರಿ ಇಲ್ಲ ಸ್ನೇಹಿತರೆ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಸರಿಯಾಗಿ ಫಿಲ್ ಮಾಡಬೇಕು. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಎರಡೂ ಕಡೆ ಸೇಮ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಹೋಲ್ಡರ್ ಹೆಸರು ಯಾವ ರೀತಿ ಇದೆ, ಇಲ್ಲಿ ಅಕೌಂಟಲ್ಲಿ ಹೆಸರು ಯಾವ ರೀತಿ ಇದೆ ಆ ರೀತಿ ಇಲ್ಲಿ ಹೆಸರನ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ IFSC ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕಿನ IFSC ಕೋಡ್, ನಿಮ್ಮ ಬ್ಯಾಂಕ್ IFSC ಕೋಡ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಹೆಸರನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಬ್ಯಾಂಕ್ ಹೆಸರನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ರಾಂಚ್, ಯಾವ ಬ್ರಾಂಚ್ದ ಈ ಬ್ಯಾಂಕ್ ಯಾವ ಬ್ರಾಂಚ್ ಇದೆ ಹೆಸರು ಏನಿದೆ ಆ ಹೆಸರನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೊಸೆಸ್ ಆಗುತ್ತೆ ಸ್ನೇಹಿತರೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇನ್ನೂ ಟೈಮಿಂಗ್ ಇದೆ ನಿಮಗೆ, ಇಲ್ಲಿದೆ ನೋಡಿ ಇನ್ನೂ ಟೈಮಿಂಗ್ ಇದೆ ನಿಮಗೆ. ಇವಾಗ 9 ನಿಮಿಷ ಆಯಿತು ನಾವು ಈ ಒಂದು ಪೋರ್ಟಲಲ್ಲಿ ಎಂಟ್ರಿ ಆಗಿ. ಇವಾಗ ಫೈನಲ್ ಸ್ಟೇಜ್ಗೆ ಬಂದಿದೆ ಇವಾಗ ಆಲ್ರೆಡಿ. ಇಲ್ಲಿ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ ಎಲ್ಲ ಮಾಹಿತಿ ಓಪನ್ ಆಯಿತು ನೋಡಿ. ಇಲ್ಲಿ ಇವಾಗ ಇದನ್ನು ನೀವು ಪ್ರಿಂಟ್ ಬೇಡ ಅಂದರೆ ನೇರವಾಗಿ ಇದನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಒಂದು ಬಾಕ್ಸ್ ಬರುತ್ತೆ, ಡಿಕ್ಲರೇಷನ್ ಬಾಕ್ಸ್. ಈ ಬಾಕ್ಸಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಫೈನಲ್ ಆಗಿ ಇವಾಗ
ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ ನೋಡಿ. ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ತುಂಬ ಜನ ಅಪ್ಲೈ ಮಾಡೋದ್ರಿಂದ ನೆಟ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಸರ್ವರ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಮತ್ತು ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ನೋಡಿ, ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPನ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೆ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ OTP ಬರಲಿಲ್ಲ ಅಂದರೆ ರೀಸೆಂಟ್ OTP ಕೊಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು UAN ಈ ಶ್ರಮ ಕಾರ್ಡ್ ಈ ರೀತಿಯಾಗಿ ಓಪನ್ ಆಯಿತು. ಈ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೋಬಹುದು. ಇದೊಂದು ಡಿಜಿಟಲ್ ಕಾರ್ಡ್, ಇ-ಸೈನ್ ಕಾರ್ಡ್. ಇದು ವೆಬ್ಸೈಟಲ್ಲಿ ಇದೆಲ್ಲ ಆಪ್ಷನ್ಗಳು ಗ್ರೀನ್ ಆದ ತಕ್ಷಣ ಈ ರೀತಿ ಕಾರ್ಡ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಾರೆ ಸ್ನೇಹಿತರೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ UAN ಕಾರ್ಡ್ ಅಂತ ಕೊಟ್ಟರೆ ಈ ಕಾರ್ಡ್ ಏನಿದೆ ನಿಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಆದರೆ ನಿಮಗೆ ಹಿಂದೆ ಇರುವಂತಹ ಕಲರ್ ಸರಿಯಾಗಿ ಬರಲ್ಲ. ನೋಡಿ, ಇಲ್ಲಿ ಡೌನ್ಲೋಡ್ ಓಕೆ ಅಂತ ಕೊಟ್ಟಾಗ ಇದು ಡೌನ್ಲೋಡ್ ಮಾಡಿದಾಗ ಕಾರ್ಡ್ ಈ ರೀತಿ ಕಾಣುತ್ತೆ. ನಿಮ್ಮ ಒಂದು ಪ್ರಿಂಟಲ್ಲಿ ಈ ರೀತಿ ಕಾಣುತ್ತೆ. ಕೆಲವು ಸಲ ಇಲ್ಲಿ ಕಲರ್ ಬಂದಿರಲ್ಲ ಸ್ನೇಹಿತರೆ, ಅದಕ್ಕೆ ನೀವು ನೇರವಾಗಿ ಇಲ್ಲಿಂದ ಪ್ರಿಂಟ್ ತೆಗೆದುಕೊಳ್ಳಬಹುದು. ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡ್ರೆ ತುಂಬ ಉತ್ತಮ, ಯಾಕಂದರೆ ಈ ಒಂದು QR ಕೋಡಲ್ಲಿ ನಿಮ್ಮ ಎಲ್ಲ ಮಾಹಿತಿ ಸೇವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಒಂದು ಕಾರ್ಡನ್ನು ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮಗೆ ಏನಾದರೂ ಡೌನ್ಲೋಡ್ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇದ್ದರೆ, ಇಷ್ಟೆಲ್ಲ ಪ್ರೊಸೆಸ್ ಮಾಡೋಕ್ಕೆ ಆಗದೇ ಇದ್ದ ಕಾರಣ ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಈ ಕಾರ್ಡ್ ಮಾಡಿಕೊಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.